ದಕ್ಷಿಣ ಆಫ್ರಿಕಾದಿಂದ ಬೆಂಗಳೂರಿಗೆ ಕೆಜಿಗಟ್ಟಲೆ ಡ್ರಗ್ಸ್ ಸಪ್ಲೈ. ಆತನ ಹೊಟ್ಟೆಯಲ್ಲಿತ್ತು 11 ಕೋಟಿ ಮೌಲ್ಯದ ಡ್ರಗ್ಸ್. ವಿಮಾನ ನಿಲ್ದಾಣದಲ್ಲೇ ಆತ ಸಿಕ್ಕಿ ಬಿದ್ದಿದ್ದೇಗೆ. ಹೊಟ್ಟೆಯಲ್ಲೇ 11 ಕೋಟಿ ಡ್ರಗ್. ಕಳೆದ 1.5 ವರ್ಷದಿಂದಲೂ ಕೂಡ ರಾಜ್ಯದಲ್ಲಿ ಡ್ರಗ್ಸ್ ನ ವಿಚಾರ ಅಂತೂ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗಿದ್ದಂತ ಗಮನಿಸಿದಿರ ನೀವು. ವಿದೇಶಿ ಪ್ರಜೆ ಹೊಟ್ಟೆಯಲ್ಲಿ ಈಗ 11 ಕೋಟಿ ಮೌಲ್ಯದ ಡ್ರಗ್ಸ್ ಸಿಕ್ಕಿರುವಂತದ್ದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಯಾಕೆಂದ್ರೆ ಸಾಕಷ್ಟು ಜನ 11 ಕೋಟಿ ಮೌಲ್ಯದ ಡ್ರಗ್ಸ್ ಹೇಗ್ ತನ್ನಪ್ಪ ಅಂತ ಕುತೂಹಲದಿಂದ ನೋಡ್ತಿದ್ದಾರೆ. ಇದನ್ನ ಹೇಗ್ ತಂದ ಅಂದ್ರೆ 1 ಕೆಜಿ 250 ಗ್ರಾಮ್ ಟೋಟಲ್ ಆಗಿ ಆ ಕೊಕೇನ್ ಗುಳಿಗೆಯನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದ, ನುಂಗ್ಕೊಂಡ್ಬಂದ್ಬಿಟ್ಟಿದ್ದ. ವಿದೇಶಿಯಿಂದ ಬರ್ತಾನೆ ವಿದೇಶಿ ಪ್ರಜೆ. ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಸಿಕ್ಕಾಕೊಂಡಿದ್ದಾನೆ ಈ ವಿದೇಶಿ ಪ್ರಜೆ. KIAL ಗುಪ್ತಚರ ಇಲಾಖೆಯ DRI ಅಧಿಕಾರಿಗಳಿಂದ ಆತನನ್ನ ಬಂಧಿಸಲಾಗಿದೆ. ಆಫ್ರಿಕನ್ ಪ್ರಜೆಯನ್ನ ಬಂಧಿಸಿದ್ದಾರೆ DRI ಅಧಿಕಾರಿಗಳು. ಜೋಹಾನ್ಸ್ಬರ್ಗ್ನಿಂದ ಬೆಂಗಳೂರಿಗೆ ಬಂದಿದ್ದ ಈ ವ್ಯಕ್ತಿ ಹೇಗ್ ಸಿಕ್ಕಾಕೊಂಡ, ಹಾಗಾದ್ರೆ ಹೇಗ್ ಗೊತ್ತಾಯ್ತು ಪೊಲೀಸರಿಗೆ ಅನ್ನುವಂತ ಸಾಕಷ್ಟು ಜನಕ್ಕೆ ಪ್ರಶ್ನೆ ಇದೆ. ಸ್ಕ್ಯಾನಿಂಗ್ ವೇಳೆ ಹೊಟ್ಟೆಯಲ್ಲಿ ಕೊಕೇನ್ ಡ್ರಗ್ಸ್ ಇರುವಂತದ್ದು ಪತ್ತೆ ಆಗಿದೆ. ಆಸ್ಪತ್ರೆಯಲ್ಲಿ ವಾಂತಿ ಮಾಡಿಸಿ ಡ್ರಗ್ಸ್ ಅನ್ನ ಹೊರ ತೆಗೆಸಿದ್ದಾರೆ ವೈದ್ಯರು. ಥೇಟ್ ಸಿನಿಮಾ ಸ್ಟೈಲ್ ನಲ್ಲೇ ಅಧಿಕಾರಿಗಳು ಈ ಒಂದು ಆಪರೇಷನ್ ಅನ್ನ ಮಾಡಿರುವಂತದ್ದು. ಆದ್ರೆ ಸಾಕಷ್ಟು ಜನ ಕೇಳ್ತಾರೆ, ಈಗ ಏರ್ಪೋರ್ಟ್ ನಲ್ಲಿ ಬಂದಂತ ಸಂದರ್ಭದಲ್ಲಿ ನಮ್ಮ ಮೇಲೆಲ್ಲ ಈ ರೀತಿಯಾಗಿ ಸ್ಕ್ಯಾನಿಂಗ್ ಮಾಡೋದು ಅದು ಇದು ಏನಿರಲ್ವಲ್ಲ ಅಂತ ಅನ್ಕೊಳ್ಬಹುದು. ಆದ್ರೆ ಅನುಮಾನ ಬಂದಂತವ್ರನ್ನ ಮೇಲೆ ಈ ರೀತಿಯಾಗಿ ಸ್ಕ್ಯಾನಿಂಗ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಇವನ್ ಮೇಲೆ ಹೇಗೆ ಅನುಮಾನ ಬಂತು ಅಂತ ನೋಡೋದಾದ್ರೆ, ವಿದೇಶಿ ವ್ಯಕ್ತಿಯ ಏರ್ ಟಿಕೆಟ್ ಪ್ಯಾಕೇಜ್ ನಲ್ಲಿ ಉಚಿತ ಆಹಾರ, ನೀರು, ಪಾನೀಯ ಸೌಲಭ್ಯ ಇರುತ್ತೆ. ಆದ್ರೆ ವಿಮಾನ ಪ್ರಯಾಣದ ವೇಳೆ ಈತ ಆಹಾರವನ್ನ ನಿರಾಕರಿಸಿದ್ದ ಕದೀಮ. ಸೊ ಹೀಗಾಗಿ ಅಲ್ಲೇ ಅನುಮಾನ ಬಂದಿರುತ್ತೆ ಆ ಒಂದು ಫ್ಲೈಟ್ನವ್ರಿಗೆ. ದಕ್ಷಿಣ ಆಫ್ರಿಕಾದಿಂದಲೇ ಡ್ರಗ್ಸ್ ಸರಬರಾಜು ಮಾಡ್ತಿರುವ ಬಗ್ಗೆ ಮೊದಲೇ ಮಾಹಿತಿಯನ್ನ ಸಂಗ್ರಹಿಸಿದ್ರು ಅಧಿಕಾರಿಗಳು. ಬೆಂಗಳೂರಿನಲ್ಲಿ ವಿಮಾನ ಲ್ಯಾಂಡ್ ಆಗ್ತಿದ್ದಂತೆ ಅನುಮಾನಾಸ್ಪದ ಪ್ರಯಾಣಿಕರ ತಪಾಸಣೆಯನ್ನ ಮಾಡಲಾಗಿದೆ. ಈ ವೇಳೆ ಈ ಆಫ್ರಿಕಾ ಪ್ರಜೆ ಊಟ ಸಹ ಸೇವಿಸದೇ ಇರುವಂತದ್ದು ಬೆಳಕಿಗೆ ಬಂದಿರುತ್ತೆ. ಸೊ ಹೀಗಾಗಿ ಕೂಡಲೇ ಆತನನ್ನ ವಶಕ್ಕೆ ಪಡೆದು ಲಗೇಜ್ ಅನ್ನ ಪರಿಶೀಲನೆ ನಡೆಸಿದಾಗ ಲಗೇಜ್ ನಲ್ಲಿ ಏನೂ ಪತ್ತೆ ಆಗ್ಲಿಲ್ಲ. ಆಗ ವಿದೇಶಿ ಪ್ರಜೆಯನ್ನ ಸ್ಕ್ಯಾನಿಂಗ್ ಮಾಡಿಸಿದಾಗ ಡ್ರಗ್ಸ್ ಇರುವಂತದ್ದು ಪತ್ತೆ ಆಗಿದೆ. ಅದು 1 ಕೆಜಿ 250 ಗ್ರಾಮ್ ಅವನ ಹೊಟ್ಟೆ ಒಳಗಿತ್ತು.